ನೋಡಿ ಹೊಡ್ತಾ ಇದ್ದೀವಿ. ಈಗ ತಿರುಪತಿ ಹತ್ರ ಲೋಡ್ ಮಾಡ್ಕೊಳ್ಳಿ ಅಂದರು. ಈಗ ಇಲ್ಲಿಂದ 67 ಕಿಲೋಮೀಟ್ರ್ ಐತೆ. ಹೊಡ್ತಾ ಇದ್ದೀವಿ. ಇಲ್ಲೇ ಕೊಟ್ಟಿದ್ದಿದ್ರೆ ಇಲ್ಲೇ ಬಂದಿದ್ರೆ ಲೋಡ್ ಆಗೋದು. ನಿನ್ನೆ 4 ಗಂಟೆಗೆ ಬಂದಿದ್ದಕ್ಕೆ ನೋಡಿ ಇಷ್ಟೊಂದು ಗಂಟೆ ವೆಯ್ಟ್ ಮಾಡಿಸಿ ಇವಾಗ ಹೋಗಿ ಅಂತಂತವ್ರೆ. ಓಡೋಣ. ಹಿಂಗೋಗಿದೆ ಹಿಂಗ ನೋಡಿ. ನಾಷ್ಟ ಮಾಡೋಣ ಅಂತ ನಿಲ್ಸಿದ್ವಿ ಹೋಗ್ಬೇಕಾದ್ರೆ. ಮಧ್ಯದಲ್ಲಿ ನಾಷ್ಟ ಸೂಪರಾಗಿತ್ತು. ಒಂದು ಮಸಾಲೆ ದೋಸೆ, ಇಡ್ಲಿ ತೊಗೊಂಡಿದ್ವಿ. ಸಖತ್ತಾಗಿ ಮಾಡ್ತಾರೆ. ಪ್ರೈಸು ಕೂಡ ಚೆನ್ನಾಗಿದೆ. ರಾಜಂಪಲ್ಲಿಯಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಈ ಕಡೆ ನೀವು ನಾಷ್ಟ ತಿನ್ಬೋದು. ಸಖತ್ತಾಗಿ ಮಾಡ್ಕೊಳ್ತಾರೆ. ಪ್ರೈಸು ಕೂಡ ಚೆನ್ನಾಗಿದೆ ನೋಡಿ. ಕಡಪದಲ್ಲಿ ಅನ್ಲೋಡ್ ಆದಮೇಲೆ ನಮಗೆ ವೆಯ್ಟ್ ಮಾಡೋಕ್ಕೆ ಹೇಳಿದರು. ಇದರಲ್ಲಿ ರಾಜಂಪೇಟೆಗೆ ಬಂದು ಕಟ್ಟೆ ರೆಡಿ ಮಾಡಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲೇ ನೈಟು ಕೂಡ ಇದ್ವಿ. ಅದೇ ಬ್ರೇಕ್ ಫೇಲ್ ಆಯಿತು ಅಂದಂಗೆ ಗಾಡಿ ಬರೋಲ್ಲ ಅಂತಂದರು. ಅದಕ್ಕೋಸ್ಕರ ನಾವು ತಿರುಪತಿಗೆ ಬಂದ್ವಿ. ಈಗ ತಿರುಪತಿಗೆ ಹೇಳಿದ್ರು ಇಲ್ಲಿ ಲೋಡ್ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಲೋಡ್ ಆಗ್ತಾಯಿದೆ ಗಾಡಿ. ಈಗ ನೋಡ್ಬೋದು ಆಯಿಲ್ ಅಡುಗೆ ಎಣ್ಣೆನೇ ಲೋಡ್ ಆಗ್ತಿದೆ ನೋಡಿ. ಗಾಡಿ ಹಾಕಿದ್ದೀವಿ ಹಿಂದೆ. ಗಾಡಿ ನೆನ್ನೆ ನೈಟೇ ಬಂದುಬಿಟ್ಟಿದ್ರೆ ಇಷ್ಟೊತ್ತಿಗೆಲ್ಲ ಬೆಂಗಳೂರಲ್ಲಿ ಇರ್ತಾಯಿದ್ವಿ. ಏನು ಮಾಡೋಕ್ಕಾಗುತ್ತೆ, ಯಾವುದೂ ಏನೋ ಡಿಸೈಡ್ ಮಾಡೋಕ್ಕಾಗಲ್ಲ. ನೋಡೋರು ನಮ್ಮದೇ ಕಟ್ಟೆ ಮೇನ್ ಬ್ಲೇಡ್ ಹೆಂಗೆ ಕಟ್ಟಾಗೋಯ್ತು ಅಂತ. ಅದೇ ಥರ ಏನೋ ಬ್ರೇಕ್ ಫೇಲ್ ಆಗಿದೆ ಅಂತೆ ಅವ್ರದ್ದು ಗಾಡಿದು. ಅದಕ್ಕೋಸ್ಕರ ಅವ್ನು ಬರೋದು ಲೇಟ್ ಆಯಿತು ಅಂತಿದ್ದ. ಅದಕ್ಕೆ ಬೆಳಗ್ಗೆ 5-6 ಗಂಟೆ, ಸುಮಾರು 6:30-7 ಗಂಟೆ ಗಂಟನೂ ನಾವು ಬಿಟ್ಟಾಗ 7 ಗಂಟೆ ಅಲ್ಲಿ. ಆವಾಗ ಬಿಟ್ಟಾಗ ಇನ್ನೂ ರೆಡಿ ಆಗಿಲ್ಲ ಗಾಡಿ. ಅದು ಬರೋದು ಲೇಟ್ ಆಗ್ಬೋದು ಅಂದರು. ಅದಕ್ಕೆ ಕಡಪದಲ್ಲಿ ಅನ್ಲೋಡು ಅಂತಂದ್ಬಿಟ್ಟು ತಿರುಪತಿಗೆ ಲೋಡ್ ಮಾಡಿಸ್ಕೊಂಡು ಹೋಗಿ ನಾನು ಅಲ್ಲಿ ಬಂದಿದ್ದನ್ನ ನಾನು ಸ್ಟಾಕ್ ಹಾಕ್ಸ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲಿ ತಿರುಪತಿಗೆ ಬಂದಿದ್ದೀವಿ. ತಿರುಪತಿಗೆ ಬಂದು ಲೋಡ್ ಮಾಡ್ಕೋತಾ ಇದ್ವಿ. ಲೋಡ್ ಮಾಡಿಕೊಂಡು ಬೆಂಗಳೂರಿಗೆ ಬಿಟ್ಟರೆ ಒಂದು ನೈಟ್ 9 ಗಂಟೆ ಆಗುತ್ತೆ ಅನ್ಕೋತೀನಿ ಹೋಗೋಷ್ಟರಲ್ಲಿ. ಇನ್ನೇನು ನಾವು ಹೆಂಗೆ ಹೋದ್ರೂ ನಾವು 4 ಗಂಟೆ ಮೇಲೆ ನೋ ಎಂಟ್ರಿ ಇದೆ ಬೆಂಗಳೂರಿಗೆ. ದೇವನಹಳ್ಳಿ ಹತ್ರನೇ ನಿಲ್ಲಿಸ್ಬಿಡ್ತಾರೆ ನಿಮ್ಮನ್ನ ಹೆಂಗೆ ಹೋದ್ರೂ. ಇಲ್ಲ 9 ಗಂಟೆ 9:15 ಮುಗಿದ ಮೇಲೇ ಹೋಗಬೇಕು. ಲೋಡಿಂಗಲ್ಲಿ ನೈಟ್ ಯಾರು ಅನ್ಲೋಡಿಂಗ್ ಮಾಡಲ್ಲ. ಎಲ್ಲ ಬೆಳಗ್ಗೆ ಒಂದು 8-9 ಗಂಟೆ ಮೇಲೆ ನಾಳೆ ಅನ್ಲೋಡ್ ಮಾಡಿ ಮತ್ತೆ ತಿರ್ಗಾ ಬೇರೆ ಬಾಡಿಗೆ ಹೋಗ್ಬೇಕು. ಇವತ್ತೊಂದು ಬಾಡಿಗೆ ಇತ್ತು, ಮಿಸ್ ಆಯಿತು ಬೆಂಗಳೂರಲ್ಲಿ. ಬೇರೆ ಯಾವ್ದಾದ್ರು ಬಾಡಿಗೆ ನಾಳೆ ಸಿಕ್ಕಿದ್ರೆ ಹೋಗಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಒಂದೊಂದ್ಸತಿ ಈ ಥರ ಆಗುತ್ತೆ. ಈ ಗಾಡಿಗೆ ಲೋಡ್ ಆಗಿದ್ದೆ ಶನಿವಾರ, ಅರ್ಧ ಲೋಡ್ ಆಗಿತ್ತು. ಮತ್ತೆ ತಿರ್ಗಾ ಭಾನುವಾರನೂ ವೆಯ್ಟ್ ಮಾಡಿ ಇನ್ನರ್ಧ ಲೋಡು ಸೋಮವಾರ ಸಿಗುತ್ತೆ ಅಂದರು. ಸೋಮವಾರ ವೆಯ್ಟ್ ಮಾಡಿ ಇನ್ನರ್ಧ ಲೋಡ್ ಸೋಮವಾರ ಲೋಡ್ ಮಾಡಿಕೊಂಡು ನಾವು ಬಿಟ್ಟಿದ್ದು ಬೆಂಗಳೂರನ್ನ. ಕಡಪ ನೈಟ್ ಅಷ್ಟರಲ್ಲಿ ಬಂದು ರೀಚ್ ಆಗಿಬಿಟ್ವಿ. ರೀಚ್ ಆದಮೇಲೆ ಲೋಡಿಂಗು ಬೆಳಗ್ಗೆ ಆಯಿತು, ಅನ್ಲೋಡ್ ಆಯಿತು. ಅನ್ಲೋಡ್ ಆಗಿದ್ದೆ ಅಲ್ಲಿಂದ ನಾವು ಇದಕ್ಕೆ ಬಂದ್ವಿ ರಾಜಂಪೇಟೆಗೆ. ರಾಜಂಪೇಟಲ್ಲಿ ಅಲ್ಲೂ ತಿರ್ಗಿ ಅಲ್ಲೂ ವೆಯ್ಟಿಂಗ್ ಆಗೋಯ್ತು. ಅಲ್ಲೂ ವೆಯ್ಟ್ ಮಾಡಿಸಿದ್ರು, ಅಲ್ಲೂ ಬರಲಿಲ್ಲ. ಆಮೇಲೆ ಬರ್ತಾ ನಾಷ್ಟ ಮಾಡ್ಕೊಂಡು ಈಗ ತಿರುಪತಿಲಿ ಬಂದಿದ್ದೀವಿ. ಇಲ್ಲಿಗೆ ಬಂದು ಬುಧವಾರ ಇವತ್ತು ಬೆಳಗ್ಗೆ ಲೋಡ್ ಆಗ್ತಾಯಿದೆ. ಈಗಲೂ ಟೈಮ್ ಆಗೋಗಿದೆ ಸುಮಾರು. ಈಗ 11 ಗಂಟೆ ಟೈಮ್. ಈಗ ನೋಡಿ ಕರೆಕ್ಟಾಗಿ ವೀಡಿಯೋ ಮಾಡೋ ಟೈಮಲ್ಲಿ 11 ಗಂಟೆ ಆಗಿದೆ. ಇನ್ನೇನು ಮಾಡೋದು, ತುಂಬ ಲಾಸ್ ಆಯ್ತು ಈಗ ಒಟ್ಟು ನಮಗೆ. ಅಲ್ಲಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಈ ಬುಧವಾರ ಮತ್ತು ಶನಿವಾರನ ಲೆಕ್ಕ ಹಾಕಿದ್ರೆ ಟೋಟಲ್ 5 ದಿನ ಇದರಲ್ಲೇ ಹೋಗಿದ್ದೀನಿ. ನಾಳೆ ಅನ್ಲೋಡ್ ಆಗೋ ಅಷ್ಟರಲ್ಲಿ 6 ದಿನ ಆಗೋಯ್ತು. 1 ವಾರ ಇದರಲ್ಲೇ ಕಳೆದೋಗುತ್ತೆ ಒಂದು ಬಾಡಿಗೆಗೆ. ಈ ವಾರ ನನಗೆ ಯಾಕೋ ಲಾಸ್ ಅನ್ನಿಸ್ತು ನಮಗೆ. ಯಾಕೆಂದರೆ ಅಲ್ಲಿ ಇದ್ದಿದ್ರೆ ಬೆಂಗಳೂರಲ್ಲಿ ಯಾವ್ದಾದ್ರು ಕಂಪ್ನಿ ಬಾಡಿಗೆ ಏನಾದ್ರು ಎತ್ಕೋಬೋದಾಗಿತ್ತು. ಅದರಲ್ಲೇ ನಾವೇನೋ ಅಂದ್ಕೊಂಡು ಬಂದ್ವಿ 2 ದಿನದಲ್ಲಿ ಮುಗಿತೆ ಅಂತ. ಬಟ್ ಇಲ್ಲಿ ನಾವು ಅಂದ್ಕೊಂಡಿದ್ದು ಆಗಿದ್ದೇ ಬೇರೆ, ಅಂದ್ಕೊಂಡಿದ್ದೇ ಬೇರೆ. ಆ ಥರ ಆಗೋಯ್ತು. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ. ಲೋಡ್ ಮಾಡ್ತಾವ್ರು ಅಡುಗೆ ಎಣ್ಣೆನ. ಹೋಗಿ ನಾಳೆನೇ ಅನ್ಲೋಡ್ ಇನ್ನು ಸರಿ ಬನ್ನಿ ನೋಡೋಣ. ಲೋಡ್ ಆದಮೇಲೆ ಓಡೋಣ ಬೆಂಗಳೂರಿಗೆ. ಇನ್ನೇನು 6ನೇ ದಿನ ಹೋಗುತ್ತೆ ನಾಳೆ ಲೋಡ್ ಆಗೋ ಅಷ್ಟರಲ್ಲಿ. ಗಾಡಿ ಲೋಡ್ ಆಯಿತು. ಸೈಡ್ಗೆ ಹಾಕ್ಬಿಟ್ಟು ವೆಜ್ ಫ್ರೈಡ್ ರೈಸ್ ತಂದಿದ್ವಿ. ನಾನ್ ವೆಜ್ ಚೆನ್ನಾಗಿರಲಿಲ್ಲ. ಅದಕ್ಕೆ ಈಗ ಹಂಗೆ ತಿನ್ಕೊಂಡು ಓಡ್ತಾ ಇದ್ವಿ. ಟೈಮು 2:15 ಆಗೋಗಿದೆ ಟೈಮು. ಇನ್ನೇನು ಈಗ ಬಿಟ್ಟರೆ ಸ್ವಲ್ಪ ಡೀಸೆಲು ಜಾಸ್ತಿನೇ ಕುಡಿಯುತ್ತೆ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ಒಂದು 4-5 ಗಂಟೆ ಆದಮೇಲೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೀವಿ. ಸ್ವಲ್ಪ ಇದಾಗುತ್ತೆ. ಹೆಂಗಿದ್ರು ಅನ್ಲೋಡ್ ನಾಳೆನೇ, ಇವತ್ತು ಆಗಲ್ಲ ಅನ್ಲೋಡು. ನೋ ಎಂಟ್ರಿ ಇರುತ್ತೆ. ಹೆಂಗಿದ್ರು ಬಿಡೋಲ್ಲ ಒಳಗಡೆ. 9:15 ಮೇಲೆ ಯಾರೂ ಅನ್ಲೋಡು ಮಾಡಲ್ಲ. ಅದಕ್ಕೆ ಊಟ ಮಾಡಿಕೊಂಡು ನಿಧಾನಕ್ಕೆ ಬಿಡ್ತೀವಿ. ಇನ್ನೇನು ಮಾಡೋದು. 1 ಟನ್ ಲೋಡ್ ಆಗಿದೆ ಗಾಡಿ ನೋಡಿ. ನಾರ್ಮಲ್ಲು ಇದು ರೇಡಿಯಲ್ ಟೈರ್ಸ್ ಅಲ್ವಾ, ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳುತ್ತೆ ಗಾಡಿ. MRF ಟೈರ್ ಹಾಕಿದ್ರೆ ಸ್ವಲ್ಪ ಸ್ಟಡಿಯಾಗಿರುತ್ತೆ, ಇನ್ನೂ ಗಟ್ಟಿ ಇರುತ್ತಲ್ವ. ಅದರಿಂದ ಅದು ಬಲ್ಜಾಗಕ್ಕೆ ಬಿಡಲ್ಲ ಜಾಸ್ತಿ.
ಇರೋದೆಲ್ಲ ಕಂಪ್ನಿಯಿಂದ ಕೆಲವಕ್ಕೆ MRF ಕೊಟ್ಟಿದ್ದಾರೆ, ನಮ್ದಕ್ಕೆ ಮಾತ್ರ ಯಾಕೋ ಗೊತ್ತಿಲ್ಲ ರೇಡಿಯಲ್ಸ್ ಕೊಟ್ಬಿಟ್ಟಿದ್ದಾರೆ. ಇನ್ನು ನಾವು ತೊಗೊಂಡ್ಮೇಲೆ ಕೆಲವ್ರು ಗಾಡಿ ತೊಗೊಂಡ್ರು, ನಾವು ತೊಗೊಳಕ್ಕಿಂತ ಮುಂಚೆನೂ ತೊಗೊಂಡ್ರು, ಅಂಥವ್ರಿಗೆಲ್ಲ ಸ್ವಲ್ಪ MRF ಟೈರ್ಸ್ ಹಾಕ್ಕೊಟ್ಟಿದ್ರು. ನಮಗೆ ಮಾತ್ರ ಈ ಥರ ಕೊಟ್ಟಿದ್ದಾರೆ. ನೋಡಿ ಗಾಡಿ ಅವಂತರ ಹೆಂಗಿದೆ, ಫುಲ್ ಗಲೀಜು. ಮಳೆ ಬಂದರೆ ಈ ಗೋಳು. ಬಾದಾಮ್ ಶೇಕ್ ತೊಗೊಳ್ಳೋಣ ಅಂತ ಹೋಗಿದೆ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ, ಮಧ್ಯಾಹ್ನ ಹೊತ್ತು ಕುಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲೇ ತೊಗೊಂಡೆ. ನೋಡಿ ಬಾಕ್ಸಲ್ಲಿ ಹೆಂಗೆ ಪಾರ್ಸಲ್ ಮಾಡಿಕೊಟ್ಟವ್ರೆ, 50 ರೂಪಾಯಿ ಅಂತಿದ್ದು. ಪ್ಯಾಕಿಂಗ್ ಚೆನ್ನಾಗಿ ಮಾಡೋರು. ನೋಡಿ ಇಲ್ಲಿಂದ ತಿರುಪತಿ ಬೆಟ್ಟ ಹೆಂಗೆ ಕಾಣುತ್ತೆ ಅಂತ ಪೂರ್ತಿ ವೆಂಕಟರಮಣ ಸ್ವಾಮಿಯ ಒಂದು ಮುಖ ಪೂರ್ತಿ ನೋಡಿ. ಈ ಕಡೆ ಸೈಡಿಂದ ಕಿರೀಟ, ಅದು ಮೂಗು, ಬಾಯಿ ನೋಡಿ ಇಲ್ಲಿಂದ ಕಾಣ್ತಾ ಇದೆ ಬೆಟ್ಟ. ಇಲ್ಲಿಂದ ಹೋಗಿ ಚಿತ್ತೂರಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಹೊಸಕೋಟೆ ಮೇಲೆ ಬೆಂಗಳೂರಿಗೆ ಹೋಗ್ತೀವಿ. ನೋಡಿ ಟೈಮ್ ಈಗ 3:15 ಆಗಿದೆ. ನೋಡಿ ತಿರುಪತಿ ಹೋಗ್ಬೇಕು, ತುಂಬ ದಿನ ಆಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ಈ ಸೈಡು ಹೋಗೋಣ, ಫ್ರೀ ಆದಾಗ ಬನ್ನಿ ಹೊರಡೋಣ, ಟೈಮ್ ಆಯಿತು. ನೋಡಿ ಎಲ್ಲಿ ನೋಡಿದ್ರು ಫುಲ್ಲು ಸರೌಂಡಿಂಗ್ ಎಲ್ಲ ಫುಲ್ ಬೆಟ್ಟನೇ. ಇಲ್ಲಿಂದ ಬೆಂಗಳೂರಿಗೆ 240 ಕಿಲೋಮೀಟ್ರ್ ಐತೆ. ಅಂದರೆ ಈಗ ನಾವು ಎಕ್ಸಾಕ್ಟ್ ತಿರುಪತಿಯಿಂದ ಬೆಂಗಳೂರಿಗೆ ಅಟ್ಯಾಚ್ ಆಗುತ್ತೆ ಹೈವೇ, ಅಲ್ಲಿದ್ದೀವಿ. ಇಲ್ಲಿಂದ ಚಿತ್ತೂರಿಗೆ ಹೋಗಿ ಚಿತ್ತೂರಿಂದ ಅಲ್ಲಿ ಮತ್ತೆ ತಿರ್ಗಿ ಬೆಂಗಳೂರಿಗೆ ಜಾಯ್ನ್ ಆಗುತ್ತೆ. ನೋಡ್ಬೋದು ನೀವು ಹೆಂಗೆ ಕಾಣ್ತಾ ಐತೆ ಬೆಟ್ಟ ಎಲ್ಲ ಅಂತ. ನೋಡಿ ಅಂತ ಇಂಥ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಲ್ಲಿ ಈಗ ಹೆಬ್ಬಾಳು ಫ್ಲೈಓವರ್ ಮೇಲೆ ಇದ್ದೀವಿ. ಈಗ ಹೆಬ್ಬಾಳು ಫ್ಲೈಓವರ್ನ ಈಗ ಜಸ್ಟ್ ಇಳಿದು ಹೋಗ್ತಾ ಇದ್ದೀವಿ. ಯಶವಂತಪುರ ಮಂಡಿಯಲ್ಲೇ ಇವಾಗ ಅನ್ಲೋಡ್ ಇರೋದು. ಈಗ ಅನ್ಲೋಡ್ ಮಾಡಲ್ಲ, ಸುಮಾರು ಈಗ 9 ಗಂಟೆ 9:15 ಮೇಲೆ ಆಗೋಗಿದೆ. ಏನಿದ್ರು ಅನ್ಲೋಡ್ ಬೆಳಗ್ಗೆನೇ ಹೋಗಲ್ಲಿ ಗಾಡಿನ ಹಾಕ್ಬಿಟ್ಟು ಅಲ್ಲೇ ಗಾಡೀಲಿ ನಿದ್ದೆ ಮಾಡಬೇಕು. ಬೆಳಗ್ಗೆ ಅನ್ಲೋಡ್ ಮಾಡಿಬಿಟ್ಟು ಆಮೇಲೆ ಓಡಬೇಕು ನಮ್ಮ ರೆಗ್ಯುಲರ್ ಪಾಯಿಂಟ್ಗೆ. ನೋಡಿ ಟ್ರಾಫಿಕ್ಕು ಬೆಂಗಳೂರಲ್ಲಿ. ಯಶವಂತಪುರಕ್ಕೆ ಬಂದ್ವಿ. ಯಶವಂತಪುರ ಮಂಡಿ ಹತ್ರ ಈಗ ಗಾಡಿ ಪಾರ್ಕ್ ಮಾಡಿದ್ದೀವಿ. ಗಾಡಿ ಅನ್ಲೋಡ್ ಆಗೋದು ಬೆಳಗ್ಗೆ ಆಗುತ್ತೆ. ಯಾಕೆ ಅಂತಂದರೆ 8 ಗಂಟೆ 7:30 8 ಗಂಟೆ ಲಾಸ್ಟ್ ಮಂಡಿ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ನೋ ಎಂಟ್ರಿ ಬೇರೆ ಅಲ್ವಾ, ನೋ ಎಂಟ್ರಿ ಮುಗಿಸ್ಕೊಂಡು ಬಂದಿದ್ದೆ ನಾವು 9:15 ಆಗೋಗಿತ್ತು. ಈಗ ಬೆಳಗ್ಗೆ ಒಂದು 8:30 9 ಗಂಟೆ ಮೇಲೆ ಇವರು ತಿರ್ಗಾ ಮಂಡಿ ಓಪನ್ ಆಗೋದು. ಅಷ್ಟೊತ್ತಿಗೆ ಗಾಡಿ ಹಾಕಿದ್ರೆ ಅಂಗಡಿ ಹತ್ರ ಅನ್ಲೋಡ್ ಆಗುತ್ತೆ. ಅನ್ಲೋಡ್ ಮುಗಿಸ್ಕೊಂಡು ಆಮೇಲೆ ಮನೆಗೆ ಓಡ್ಬೇಕು ನಾವು. ಈಗ ಇಲ್ಲೇ ಊಟ ಮಾಡ್ಕೊಂಡು ಗಾಡಿಲೇ ಮನೆಗಿರ್ತೀವಿ. ಗಾಡಿ ಬೆಳಗ್ಗೆ ಅನ್ಲೋಡ್ ಆದಮೇಲೆ ಮನೆಗೆ ಓಡ್ತೀವಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.